ನಿಂತಿದ್ದೆ. ಬಟ್ ಅದು ಬೇರೆ ಪಕ್ಷ ಬೇರೆ ಟೈಮ್ ಕೂಡ ಆಗುವಾಗ ಇನ್ನು ತಯಾರಿ ಅಂತೇನಿಲ್ಲ. ನಾನು ಶಿವಮೊಗ್ಗಕ್ಕೆ ಹೋಗ್ತಾನೆ ಇದ್ದೀನಿ, ಮದುವೆ ಎಲೆಕ್ಷನ್ಸ್ಗೆಲ್ಲ ಹೋಗಿದ್ದೀನಿ, ಮಧ್ಯದಲ್ಲಿ ಹೋಗಿದ್ದೀನಿ. ಆಮೇಲೆ ನಮ್ಮ ಬಂಗಾರದ ಅಮ್ಮ ವರ್ಕ್ ನಡೀತಾ ಇರ್ಬೇಕಾದ್ರೆ ಅಲ್ಲಿಗೂ ಹೋಗ್ತಾ ಇರ್ತೀನಿ ಆ್ಯಕ್ಚುಲಿ ನಾನು ಅವಾಗವಾಗ. ಸೊ ತಯಾರಿ ಅಂತೇನಿಲ್ಲ, ಎಲ್ಲ ಯಾರೂ ಹೊಸಬ್ರಿಲ್ಲ ಅಲ್ಲಿ, ನನಗೆ ಗೊತ್ತಿರೋ ಜನ. ಸೊ ನೋ ಪ್ರಾಬ್ಲಮ್. ಈ ಸಲ ನಿಮಗೆ ಯಾವ ರೀತಿಯ ಆತ್ಮವಿಶ್ವಾಸ ಅಂದ್ರೆ ನಂಬಿಕೆ, ಈ ಸಲ ನಾನು ಒಂದೊಳ್ಳೆ ಲೀಡ್ ನಲ್ಲಿ ನಾನು ಗೆಲ್ತೀನಿ ಆ ಥರದೊಂದು ತಯಾರಿ ಮಾಡ್ಕೊಂಡಿದ್ದೀನಿ. ಈ ಸಲ ನಿಮ್ಮ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮವರು ಒಂದು ಹೋಲ್ಡ್ ಇದೆ, ಈಗ ಆಗಿಗಿಂತ ಈಗ ದೊಡ್ಡ ಮಟ್ಟಕ್ಕೆ ಹೋಲ್ಡ್ ಇದೆ. ನಿಮಗೆ ಯಾವ ರೀತಿ ಭರವಸೆ ಇದೆ ಈ ಸಲ? ನನಗೆ ಭರವಸೆ ಇದೆ, ನಾನು ಗೆಲ್ತೀನಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ನಮ್ಮ ಪಕ್ಷದ ಕೆಲಸಗಳು ತುಂಬಾ ಚೆನ್ನಾಗಾಗಿದೆ. ಆಮೇಲೆ ಮದುನೂ ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಆಮೇಲೆ ಅವನಿಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬಾ ಒಳ್ಳೆ ಪೋರ್ಟ್ಫೋಲಿಯೋ. ಅವನಿಗೆ ಬಹಳ ಕೆಲಸ ಮಾಡಕ್ಕೆ, ಅವನಿಗೆ ಎಷ್ಟು ಕೆಲಸ ಹೇಳಿದ್ರು ಮಾಡ್ತಾನೆ ಮಧು. ಸೊ ಅವನ ಜೊತೆಗೆ ನಾನು ಜೊತೆಗೆ ಓಡಾಡ್ಕೊಂಡು ಹೋಗೋದೆಲ್ಲ ಮಾಡ್ತಾ ಇದ್ದೀವಿ ನಾವು. ಸೊ ಇನ್ನೊಂದು ವಿಷಯ ಕೇಳ್ಪಡ್ತಿದ್ವಿ, ಅಂದ್ರೆ ಸೊರಬದಿಂದ ಓಡಾಡ್ತಿದ್ರಿ ನೀವು ಯಾವಾಗ್ಲೂ ಹೋದ್ರೆ. ಈ ಬಾರಿ ಶಿವಮೊಗ್ಗದಲ್ಲಿ ಏನಾದ್ರು ಬಾಡಿಗೆ ಮನೆ ಮಾಡಿ ಅಲ್ಲಿಂದ ಪ್ರಚಾರಕ್ಕೆ ಅನುಕೂಲ ಆಗಂಗೆ ಆ ತರದ ಏನಾದ್ರು ಮಾಡ್ತಿದ್ರಿ? ಅಲ್ಲಿ ಆಗ್ಲೇ ಮನೆ ಮಾಡಿದ್ವಿ ನಾವು, 2 ಮನೆ ಇದೆ ಅಲ್ಲೀಗ. ಮಧು ಮನೆ ಪಕ್ಕದಲ್ಲಿ ನಮ್ಮ ಮನೆನೂ ಇದೆ ಒಂದು. ಸೊ ಆಮೇಲೆ ನಾನು ಬರೀ ಸೊರಬ ಓಡಾಡಿಲ್ಲ, ನಾನು ಎಲ್ಲ ಕಡೆ ಹೋಗಿದ್ದೀನಿ. ತೀರ್ಥಹಳ್ಳಿ, ಸಾಗರ, ಹೊಸನಗರ ಎಲ್ಲ ಕಡೆ ನಾನು ಹೋಗಿದ್ದೀನಿ. ನನಗೆ ಎಲ್ಲ ಕಡೆ ಜನಬಳಕೆ ಇದೆ ನನಗೆ. ಲಾಸ್ಟ್ ಒಂದು 9 ವರ್ಷದಿಂದ ಓಡಾಡಿರುತ್ತೆ. ನಾವಿನ್ನ ಅದ್ರ ಬಗ್ಗೆ ಎಲ್ಲ ಏನು ಡಿಸ್ಕಸ್ ಮಾಡಿಲ್ಲ. ಬಟ್ ಯಾರಿಗೂ ತೊಂದರೆ ಅಂತೂ ಕೊಡಲ್ಲ. ಯಾಕಂದ್ರೆ ಈ ಶೆಕೆನಲ್ಲಿ ಪಾಪ ಅವ್ರುಗಳೆಲ್ಲ ಬಂದು ಕಷ್ಟಪಡೋದು ಈಗ ಬೇಡ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅಣ್ಣ ಇರ್ತಾರೆ ಶೂಟಿಂಗ್ ಇಲ್ಲ ಇದ್ದಾಗ ಅವರು ಬಂದು ಹೋಗ್ತಾರೆ. ಮೇಡಮ್, ಅಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ, ಯಾಕಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಈ ಸರಿ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಎಷ್ಟು ಕಾರ್ಯೋನ್ಮುಖರಾಗಿದ್ದಾರೆ ಅಂತಕ್ಕಂಥದ್ದು ಕಾರ್ಯಕರ್ತರು ಇರ್ಬೋದು, ಲೋಕಲ್ ಲೀಡರ್ಸ್. ಅಂದ್ರೆ ಏನ್ ಮಿಸ್ಟೇಕ್ಸ್ ಬಗ್ಗೆ ಕೇಳ್ತಾ ಇದ್ರ? ಮಿಸ್ಲೀಡ್ಸ್ ಅಲ್ಲ, ಮಿಸ್ಟೇಕ್ಸ್ ಮೀನ್ಸ್ ಸೋಲೋದಕ್ಕೆ ಏನೆಲ್ಲ ಇದಾಗಿತ್ತು, ಅದನ್ನ ಗೆಲುವಿಗೆ ಏನೆಲ್ಲ ಪೂರಕವಾಗಿ ಕಾರ್ಯ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಇದ್ದಿದ್ದು ಪಕ್ಷನೇ ಬೇರೆ, ಆ ಟೈಮೇ ಬೇರೆ ಅದು. ಆಮೇಲೆ ವರ್ಕ್ ಮಾಡೋಕ್ ಸಿಕ್ಕಿದ್ದು ಅವಾಗ ಬರೀ 15 ದಿವಸ ನಾನು ವರ್ಕ್ ಮಾಡಿದ್ದು. ಐ ಥಿಂಕ್ ಅವಾಗ್ಲೂ ಕೂಡ ಜನ ನನ್ನ ಅಷ್ಟು ದಿನಕ್ಕೆ ನಾನು ಎಷ್ಟು ಜನ ಮೀಟ್ ಮಾಡೋಕ್ಕಾಯ್ತು ನಾನು ಮಾಡಿದೆ. ಸೊ ಅಷ್ಟು ಆ ನಂಬರ್ ಕೂಡ ಇಟ್ಸ್ ಅ ಬಿಗ್ ನಂಬರ್ ಫಾರ್ ಮಿ. ಮೇಡಮ್, ಈಗ ಮುಂದಿನ ದಿನಗಳಲ್ಲಿ ಅಲ್ಲಿನ ಮುಖಂಡರ ಜೊತೆ ಆಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಆಗಿರ್ಬೋದು ಒಂದು ಸಭೆ ಚರ್ಚೆ ಮಾಡೋದಕ್ಕೆ ಏನಾದ್ರು ಎಲ್ಲ ಪ್ಲಾನಿಂಗ್ ಎಲ್ಲ ಆಲ್ರೆಡಿ ಆಗಿದೆಯಾ ಹೇಗೆ? ಇವಾಗ ಬರೋ ವಾರದಿಂದ ಸ್ಟಾರ್ಟ್ ಆಗುತ್ತೆ. ಶಿವಮೊಗ್ಗದಲ್ಲಿ ಮೀಟಿಂಗ್ ಎಲ್ಲ ಇದೆ, ಇಲ್ಲ ಮೇಲ್ ಸ್ಟಾರ್ಟ್ ಆಗುತ್ತೆ. ಎಲೆಕ್ಷನ್ ಮುಗಿಯೋರು ಸಂಪೂರ್ಣವಾಗಿ ಶಿವಮೊಗ್ಗದಲ್ಲೇ ಇರ್ತೀರಿ ಅಂತ? ಇಲ್ಲ, ಹಂಗೇನಿಲ್ಲ, ಮಧ್ಯದಲ್ಲಿ ಬಂದು ಹೋಗ್ತೀನಿ ಇಲ್ಲಿಗೆ. ಬಟ್ ಜಾಸ್ತಿ ಸಮಯ ಅಲ್ಲೇ ಕಳಿಬೇಕಾಗುತ್ತೆ. ಯಾಕಂದ್ರೆ ಟೈಮ್ ಬಹಳ ಕಡಿಮೆ ಇರೋದ್ರಿಂದ ಶಿವಮೊಗ್ಗ ತುಂಬಾ ದೊಡ್ಡೂರು, ಜೊತೆಗೆ ಕೆಲವು ಊರುಗಳು ತುಂಬಾ ದೂರ ಇದೆ. ಸೊ ಹೋಗಿ ಬರೋಕ್ಕೆ ಟೈಮ್ ಆಗುತ್ತೆ. ಸೊ ಐ ಥಿಂಕ್ ಎಷ್ಟು ಟೈಮ್ ಆಗುತ್ತೆ ಅಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಶಿವರಾಜ್ ಕುಮಾರ್ ಅವರು ನಿಮ್ಮ ಜೊತೆ ಅಲ್ಲೇ ಹೆಚ್ಚಿನ ಸಮಯ ಇರೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೇಗೆ? ಅದನ್ನು ನೀವು ಅವ್ರಿಗೆ ಹೇಳ್ಬೋದು. ನೀವು ಎಷ್ಟು ಸಪೋರ್ಟಿವ್ ಆಗಿರ್ತೀರಾ ಎಲೆಕ್ಷನ್ಗೆ? ನೀವು ಹೇಗೆಲ್ಲ ಪ್ಲಾನ್ಸ್ ಮಾಡ್ತಾ ಇದ್ದೀರಣ್ಣ? ಅವ್ರು ಏನ್ ಪ್ಲಾನ್ ಹೇಳ್ತಾರೆ ಅದು ಮಾಡ್ತೀನಿ ಅದ್ರಲ್ಲಿ. ಯಾಕಂದ್ರೆ ಈಗ ಶೂಟಿಂಗ್ ಅವ್ರಿಗೆ 2 ವರ್ಕ್ ಅವರೇ ನೋಡ್ತಾರೆ. ನನ್ನ ಶೂಟಿಂಗ್ ವರ್ಕ್ ಇರ್ಬೋದು, ನಾನು ಏನೇ ಶೂಟಿಂಗ್ ಮಾಡಿದ್ರು ಅವ್ರು ಹೇಳ್ಬಿಟ್ಟೆ ಮಾಡ್ಬೇಕು. ಯಾಕಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಇಲ್ಲಾಂದ್ರೆ ಇಟ್ ವೋಂಟ್ ಲುಕ್ ನೈಸ್. ಯಾಕಂದ್ರೆ ನಾನು ಏನೇ ಮಾಡಿದ್ರು ಅವ್ರಿಗೆ ಗೊತ್ತಾಗ್ಬೇಕು ನಾ ಈ ತರ ಮಾಡ್ತಾ ಇದ್ದೀನಿ ಅಂತ. ಇವಾಗ ಅವ್ರು ಮಾಡ್ಬೇಕಾದ್ರೆ ಅದೇ ತರ ಕ್ಲಾರಿಟಿ ಇರುತ್ತೆ. ಸೊ ಅವ್ರು ಯಾವಾಗ ಹೇಳ್ತಾರೆ ನಾವು ಅವಾಗ ಗೊತ್ತು. ಶೂಟಿಂಗ್ ನಡ್ತಿರ್ಬೇಕಾದ್ರೆ ಇದು ಅವ್ರ ಪೊಲಿಟಿಕ್ಸ್ ಎಷ್ಟು ಇಂಪಾರ್ಟೆಂಟು, ಅವ್ರ ಗಂಡನ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು. ಸೊ ಎರಡಕ್ಕೂ ನಾವು ಇದು ಮಾಡಬೇಕು. 100% ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ತೀವಿ ಅಲ್ವಾ. ನಿರ್ಮಾಪಕರು ಗೀತಕನ ಆಗಿರೋದ್ರಿಂದ ಯಾವಾಗ ಕ್ಯಾಂಪೇನ್ಸ್ಗೆ ರಿಕ್ವೈರ್ಮೆಂಟ್ ಇರುತ್ತೋ ಅವಾಗೆಲ್ಲಾನು ಇಲ್ಲಿ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಸಪೋರ್ಟ್ ಇದೆ 100%. ಅದ್ರ ಬಗ್ಗೆ ಮಾತಾಡಂಗಿಲ್ಲ, 100% ಸಪೋರ್ಟ್ ಇದೆ. ನಿಮ್ಗೆ ಒಂದಷ್ಟು ಐಡಿಯಾಸ್ ಇರುತ್ತಲ್ಲ, ನಾನು ಇಂಥವನ್ನೆಲ್ಲ ಕ್ಯಾಂಪೇನ್ ಕರ್ಕೊಂಡು ಹೋಗ್ಬೋದು ಅಂತ. ಸೊ ಆ ತರದ್ ಏನಾದ್ರು ನಾಟ್ ಲೈಕ್ ದಟ್. ಇಂಥವ್ರು ಕರ್ಕೊಂಡು ಹೋಗ್ಬೇಕಂತ ಆಕ್ಚುಲಿ ಆಗಿ ಏನ್ ಗೊತ್ತ, ಲೈಫ್ಲಿ ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ಬೇಕು.
ಏನು ಅದು ಇಟ್ಸ್ ನಾಟ್ ಅ ಬಿಗ್ ಥಿಂಗ್, ಇಟ್ಸ್ ಅನ್ ಎಲೆಕ್ಷನ್. ಎಸ್, ವಿ ಹ್ಯಾವ್ ಟು ಫೇಸ್ ಇಟ್, ಪೀಪಲ್ ಫೇಸ್ ಇಟ್ ಅಷ್ಟೇ. ಯಾಕಂದ್ರೆ ಮನುಷ್ಯ ಬದುಕಿರೋದೇ ಭರವಸೆ ಮೇಲೆ, ಎಲ್ಲರಿಗೂ ಅಷ್ಟೇನೆ. ಭರವಸೆಗಳು ಬೇಕು, ನಾನು ಗೆಲ್ತೀನಿ ಅನ್ನೋ ನಂಬಿಕೆ ಬೇಕು, ಆಮೇಲೆ ಅವ್ರು ಮನುಷ್ಯ ಆಗೋದು. ಇವಾಗ ಎಲ್ಲ ಮಾಡ್ಬೇಕಾದ್ರೆ ಎಲ್ಲರೂ ಗೆಲ್ತೀನಿ ಅಂತಾನೆ ಹೋಗೋದಲ್ವಾ? ಇವಾಗ ರೇಸ್ ಹೋಗ್ತಾರೆ, ಎಷ್ಟು ಜನ ಅವ್ರನ್ನ ಸೋಲ್ತೀನಿ ಅಂತ ಹೋಗ್ತಾರೆ, ಇಲ್ಲ ಅಲ್ವಾ? ಗೆಲ್ತೀನಿ ಅಂತಾನೆ ಹೋಗೋದು. ಯಾರಾದ್ರೂ ಏನಮ್ಮ ಆ ಕಾಲದಲ್ಲಿ ಯಾರು ಬಂದ್ರೆ ಏನು ಟಕ್ಕದೊಬ್ಬ ಸ್ಟ್ರೈಕ್ ಆಗ್ತಾರೆ, ಯಾರು ಗೊತ್ತು? ಎಲ್ಲರೂ ಬಂದು ಎಲ್ಲಾ ಪೊಲಿಟಿಷಿಯನ್ಸ್ ಹಂಗೇನೆ. ಫಸ್ಟ್ ಟೈಮ್ ಬರ್ಬೇಕು ಎಲ್ಲರೂ ಹಂಗೆ ತಾನೆ, 2 ಸತಿ ಬರ್ಬೇಕು ಹಂಗೆ ತಾನೆ. ಎಲ್ಲರೂ ಎದ್ದ ತಕ್ಷಣ ಸ್ಟಾರ್ ಆಗಕ್ಕಾಗಲ್ಲಮ್ಮ. ಯು ಹ್ಯಾವ್ ಟು ಫೇಸ್ ಸೋ ಬೈ ಸೋ. ಆಗುತ್ತೆ, ನಾವು ಬಿನ್ ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡು ಹೋಗ್ಬೇಕು. ಅದು ಇವ್ರು ಕರ್ಕೊಂಡು ಹೋದ್ರೆ ಆಗ್ಬಿಡುತ್ತೆ, ಅವ್ರು ಕರ್ಕೊಂಡು ಹೋದ್ರೆ ಆಗ್ಬಿಡುತ್ತೆ ಅಂದ್ರೆ. ಲಾಸ್ಟ್ ಟೈಮ್ ಪ್ರೀತಿಯಿಂದ ಎಲ್ರು ಬಂದ್ರು. ಈ ಸತಿ ಗೀತಾ ಹೇಳ್ದಂಗೆ ಶಕೆ ಜಾಸ್ತಿ ಇದೆ ಪಾಪ, ಅವ್ರದ್ದು ಒತ್ತಡ ಹೆಂಗಿದೆಯೋ ಶಿವನ್ ಫೋರ್ಸ್ಗೋಸ್ಕರ ಬಂದ್ಬಿಡ್ಬೋದು ಪಾಪ. ಅವ್ರ ಮನ್ಸಿಗೆ ಹಂಗೆ ಅನ್ಕೊಂಡು ಬಂದ್ಬಿಟ್ರೆ ಕಷ್ಟ ಅಲ್ವಾ? ಅವ್ರ ಮನ್ಸಿಗೆ ನೋವು ಕೊಡೋದು ಬೇಡ ಅಂತ ಅಷ್ಟೇ. ಈ ಸಲ ಮಧು ಬಂಗಾರಪ್ಪ ಅವರಲ್ಲಿ ಒಂದೊಳ್ಳೆ ಪೋಸ್ಟ್ ಅಲ್ಲಿ ಇರೋದ್ರಿಂದ ಸೊ ಎಷ್ಟು ಪ್ಲಸ್ ಆಗ್ತಾ ಇದೆ ಶಿವಣ್ಣ ನಿಮ್ಗೆ? 100%. ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ ಅಂಡ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಅಂಡ್ ಅವರು ಎಜುಕೇಶನ್ ಸಿಸ್ಟಮ್ ಇರೋದ್ರಿಂದ ಇದ್ರ ಮೂಲಕ ಜಾಸ್ತಿ ಎಜುಕೇಟ್ ಮಾಡೋಕೆ ಒಂದು ಅವಕಾಶ ಆಗುತ್ತೆ. ಅಂದ್ರೆ ಏನ್ ಮಾಡಬೇಕು ಆಸ್ ಎ ಸ್ಟೂಡೆಂಟ್, ಆಸ್ ಎ ನಾಗರಿಕರಾಗಿ ಏನ್ ನಾವು ಎಜುಕೇಟ್ ಮಾಡ್ಬೋದು. ನಾಟ್ ಓನ್ಲಿ ಪ್ರೈಮರಿ ಸ್ಕೂಲ್, ಇಡೀ ಆ ಒಂದು ಪ್ಲೇಸ್ ಶಿವಮೊಗ್ಗ ಪ್ಲೇಸ್ ಎಜುಕೇಟ್ ಒಂದು ಚಾನ್ಸಸ್ ಇದೆ. ಲೆಟ್ ಅಸ್ ಸಿ. ಐ ಥಿಂಕ್ ದೇರ್ಸ್ ಅ ಲಾಟ್ ಆಫ್ ಹೋಪ್ ಅದೇ. ಅಕ್ಕನ ಒಂದು ಕ್ವಶನ್. ಎಸ್ ಬಂಗಾರಪ್ಪನವರು ಚುನಾವಣೆ ವಿಚಾರದಲ್ಲಿ ಅವ್ರನ್ನ ಮ್ಯಾಸಿವ್ ಅಂದ್ರೆ ಎಂತೆಂಥದ್ದೋ ಜಾದುಗಳನ್ನ ಮಾಡಿದವರು. ನೀವು ಅವರಿಂದ ಕಲ್ತಿದ್ದು ಈ ಚುನಾವಣಾ ಕಣದ ವಿಚಾರದಲ್ಲಿ ಅದನ್ನೇನಾದ್ರೂ ಅಳವಡಿಸ್ಕೊಂಡು, ಅಥವಾ ನಾನು ಇದನ್ನ ತುಂಬಾ ಪಾಲಿಸ್ತೀನಿ, ಇದನ್ನ ಅವ್ರು ಈ ಫಾರ್ಮುಲಾದಲ್ಲಿ ವರ್ಕ್ ಆಗಿದ್ದಕ್ಕೆ ಅವ್ರು ಕ್ಲಿಕ್ ಆಗಿದ್ದು ಅನ್ನೋ ಯಾವ್ದಾರ ಒಂದು ಟ್ರಿಕ್ಸ್ ಇದೆಯಾ? ಇಲ್ಲ, ಟ್ರಿಕ್ಸ್ ಅಂತ ಏನಿಲ್ಲ. ನಮ್ಮ ತಂದೆ ಏನು ವರ್ಕ್ ಮಾಡ್ಕೊಂಡು ಬಂದಿದ್ರು. ಆ್ಯಕ್ಚುಲಿ ಅವರು ಫಸ್ಟ್ MLA ಆಗಿದ್ದು ನನಗೆ 2 ವರ್ಷ ಇದ್ದಾಗ. ಸೊ ನನಗೆ ನೆನಪಿರ್ಬೇಕಾದ್ರಿಂದ ಅವ್ರು ಇದೇ ಕೆಲಸಗಳು ಸೋಷಿಯಲ್ ವರ್ಕ್ ಮಾಡ್ಕೊಂಡೇ ಬಂದಿದ್ದಾರೆ ಅವರು. ಸೊ ನನಗೆ ಅದರಲ್ಲಿ ಟ್ರಿಕ್ ಅಂತ ಏನಿಲ್ಲ. ಅವ್ರು ಏನೇನು ಮಾಡಿದ್ರು ಹಾರ್ಟಿಂದ ಮಾಡ್ತಾ ಇದ್ರು ಅವರು. ಆಮೇಲೆ ಎಲ್ಲ ಜನಬಳಕೆ ಜಾಸ್ತಿ. ಎಲ್ಲೋ ಒಬ್ರು ಉಳ್ತಾ ಇರ್ತಾರೆ, ಕಾರಲ್ಲಿ ಹೋಗ್ತಾ ಇರ್ತೀವಿ, ಒಬ್ಬರೇ ಇದ್ರು ಅವ್ರ ಹೆಸರು ಕರೆದು ಬಿಟ್ಟು ಮಾತಾಡಿಸಿ ಮುಂದೆ ಹೋಗ್ತಾ ಇದ್ರು ಅವರು. ಸೊ ಆ ಸಿಂಪ್ಲಿಸಿಟಿ ಅವ್ರದ್ದು ಎಲ್ಲನೂ ಹಾಗೆ ನಮಗೆ ಬೆಳೀತಾ ಅದೇ. ನಮ್ಮ ತಾಯಿ ತಂದೆ ಇಬ್ಬರದು ಅದೇ ಬಂದಿದೆ ಮನೇಲಿ ಎಲ್ಲರಿಗೂ. ಸೊ ನಮ್ಮ ತಂದೆನೂ ಫಾಲೋ ಅಂತಿಲ್ಲ. ನಮ್ಗೆ ಯಾವ ಥರ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಗೊತ್ತಾಗ್ತಲ್ಲ. ಯಾಕಂದರೆ ಅವ್ರನ್ನ ನೋಡ್ತಾನೆ ಬೆಳೆದಿದ್ದೀವಿ ನಾವು, ಎಲ್ಲ ಅವ್ರದ್ದು ಗುಣಗಳನ್ನ ತಗೊಂಡಿದ್ದೀವಿ. ಸೊ ಎಲ್ಲದೂ ಒಳ್ಳೆಯ ಗುಣಗಳೇ ಇದ್ದಿದ್ರಿಂದ, ಆಮೇಲೆ ಜನರಿಗೆ ಹೆಲ್ಪ್ ಮಾಡೋದಿರಲಿ, ಕೆಲಸ ಮಾಡೋದಿರಲಿ, ಮನೇಲೂ ಅಷ್ಟೇ ನಮಗೆಲ್ಲ ಎಷ್ಟೊಂದು ಟೈಮ್ ಕೊಡ್ತಾ ಇದ್ರು ಅವರು. ಅದರಿಂದ ಅವ್ರು ಯಾವಾಗಲೂ ನಮ್ಮೊಳಗೆ ಇರ್ತಾರೆ ಅಂತ ನಾನು ಅನ್ಕೊಂಡೆ. ಒಳ್ಳೇದಾಗಲಿ. ಥ್ಯಾಂಕ್ ಯು. Thank you so much, ma'am. Thank you so much, sir. Thank you so much, media, for all the questions. Thank you. ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಊಟ ಮಾಡಬೇಕು ಪ್ಲೀಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.